ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಲೈಂಗಿಕ ಆರೋಗ್ಯ ಸುಧಾರಣೆಗೆ ಸಹಾಯ ಮಾಡುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಅವಕ್ಯಾಡೋ, ಬಿ ಲಿಚ್ಚಿ, ಸಿ ಬಾಳೆಹಣ್ಣು, ಡಿ ಸಪೋಟ. ಸರಿಯಾದ ಉತ್ತರ ಆಪ್ಷನ್ ಎ ಅವಕ್ಯಾಡೋ. ಅವಾಕ್ಯಾಡೋ ಅಥವಾ ಬೆಣ್ಣೆಹಣ್ಣು ವಿಶ್ವದಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗುತ್ತಿರುವ ಹಣ್ಣು. ಇದರಲ್ಲಿ ಅದ್ಭುತವಾದ ಆರೋಗ್ಯ ಗುಣಗಳಿವೆ. ಇದು ಜನನೇಂದ್ರಿಯದ ಆರೋಗ್ಯವನ್ನು ಸುಧಾರಣೆ ಮಾಡುವುದು. ಈ ಹಣ್ಣಿನಲ್ಲಿ ಪೊಟ್ಯಾಷಿಯಂ, ವಿಟಮಿನ್ ಬಿ6 ಮತ್ತು ವಿಟಮಿನ್ ಇ ಅಂಶವಿದೆ. ಇದು ಲೈಂಗಿಕ ಆರೋಗ್ಯ ಸುಧಾರಣೆ ಮಾಡುವುದು. ಇದರಲ್ಲಿ ಇರುವಂತಹ ಖನಿಜಾಂಶ ಮತ್ತು ಕ್ಯಾರೋಟಿನಾಯ್ಡ್ಗಳು ದೇಹಕ್ಕೆ ಶಕ್ತಿ ಮತ್ತು ತ್ರಾಣವನ್ನು ಹೆಚ್ಚಿಸುತ್ತವೆ. ಎರಡನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ? ಆಪ್ಷನ್ಸ್ ಎ ಮೂಳೆ ಮಜ್ಜೆ, ಬಿ ಶ್ವಾಸಕೋಶ, ಸಿ ಬೆನ್ನು ಉರಿ, ಡಿ ಲಾಲಾರಸ. ಸರಿಯಾದ ಉತ್ತರ ಆಪ್ಷನ್ ಎ ಮೂಳೆ ಮಜ್ಜೆ. ಮನುಷ್ಯನ ದೇಹದಲ್ಲಿ ಸುಮಾರು 100 ಬಿಲಿಯನ್ ಬಿಳಿ ರಕ್ತ ಕಣಗಳು ಉತ್ಪಾದನೆಯಾಗುತ್ತದೆ. ಬಿಳಿ ರಕ್ತ ಕಣಗಳು ಅಥವಾ ಲ್ಯೂಕೋಸೈಟ್ಗಳು ಸೋಂಕುಗಳ ವಿರುದ್ಧ ಹೋರಾಡುವ ಮೂಲಕ ದೇಹಕ್ಕೆ ರಕ್ಷಣೆ ನೀಡುತ್ತವೆ. ಬಿಳಿ ರಕ್ತ ಕಣಗಳು ನಮ್ಮ ಮೂಳೆ ಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತವೆ. ಅವು ಪಕ್ವವಾದ ನಂತರ ನ್ಯೂಟ್ರೋಫಿಲ್ಗಳು, ಲಿಂಫೋಸೈಟ್ಗಳು, ಮೊನೋಸೈಟ್ಗಳು, ಇಯೋಸಿನೋಫಿಲ್ ಮತ್ತು ಬಾಸೋಫಿಲ್ಗಳಂತಹ 5 ಪ್ರಮುಖ ರೀತಿಯ ಬಿಳಿ ರಕ್ತ ಕಣಗಳಲ್ಲಿ ಅಭಿವೃದ್ಧಿಗೊಳ್ಳುತ್ತವೆ. ಮೂರನೇ ಪ್ರಶ್ನೆ, ಹಾವುಗಳು ದೀರ್ಘಕಾಲ ಬದುಕಲು ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ ವಿಷಗ್ರಂಥಿ, ಬಿ ಚಯಾಪಚಯ, ಸಿ ಕಡಿಮೆ ದಾಳಿ, ಡಿ ದೇಹದ ಪೊರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಚಯಾಪಚಯ. ಹಾವುಗಳ ಚಯಾಪಚಯ ಕ್ರಿಯೆ ತೀರಾ ನಿಧಾನವಾಗಿರುತ್ತದೆ. ಇವುಗಳಿಗೆ ಹೆಚ್ಚು ಆಹಾರದ ಅಗತ್ಯವಿರುವುದಿಲ್ಲ ಮತ್ತು ಆಹಾರವಿಲ್ಲದೆಯೂ ದೀರ್ಘಕಾಲ ಬದುಕಬಲ್ಲವು. ಕಾಡಿನಲ್ಲಿ ಪ್ರಾಣಿಗಳಿಂದ ದಾಳಿ, ರೋಗರುಜಿನಗಳು ಮತ್ತು ಹವಾಮಾನದ ಏರುಪೇರು ಇರುವುದರಿಂದ ಹಾವುಗಳು ಆಯಸ್ಸು ಕಡಿಮೆ ಇರುತ್ತದೆ. ಆದರೆ ಮೃಗಾಲಯ ಅಥವಾ ಕೃತಕ ಆರೈಕೆಯಲ್ಲಿ ಇವುಗಳಿಗೆ ಯಾವುದೇ ಅಪಾಯವಿಲ್ಲದ ಕಾರಣ ದೀರ್ಘಕಾಲ ಜೀವಿಸುತ್ತವೆ. ನಾಲ್ಕನೇ ಪ್ರಶ್ನೆ, ಮಾವಿನ ಮರ ಯಾವ ದೇಶದ ರಾಷ್ಟ್ರೀಯ ಮರವಾಗಿದೆ? ಆಪ್ಷನ್ಸ್ ಎ ಭಾರತ, ಬಿ ಫಿಲಿಪೈನ್ಸ್, ಸಿ ಬಾಂಗ್ಲಾದೇಶ್, ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ್. 3 ದೇಶಗಳು ಇದನ್ನು ರಾಷ್ಟ್ರೀಯ ಹಣ್ಣಾಗಿ ಹಂಚಿಕೊಳ್ಳುತ್ತವೆ. ಏಷ್ಯನ್ ಸಂಸ್ಕೃತಿಯಲ್ಲಿ ಮಾವು ನಂಬಲಾಗದಷ್ಟು ಮಹತ್ವದ್ದಾಗಿದೆ. ಇದು ಭಾರತ, ಪಾಕಿಸ್ತಾನ ಮತ್ತು ಫಿಲಿಪೈನ್ಸ್ನ ಅಧಿಕೃತ ರಾಷ್ಟ್ರೀಯ ಹಣ್ಣಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಮಾವಿನ ಮರವು ಬಾಂಗ್ಲಾದೇಶದ ಗೊತ್ತುಪಡಿಸಿದ ರಾಷ್ಟ್ರೀಯ ಮರವಾಗಿದೆ. ಐದನೇ ಪ್ರಶ್ನೆ, ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್ ಎ ಇರುಳು ಕುರುಡು, ಬಿ ಸ್ಕಾರ್ವಿ, ಸಿ ರಿಕೆಟ್ಸ್, ಡಿ ಪೆಲಾಗ್ರಾ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಕಾರ್ವಿ. ಇದು ವಿಟಮಿನ್ ಸಿಯ ತೀವ್ರ ಕೊರತೆಯಿಂದ ಬರುವ ಮುಖ್ಯ ಕಾಯಿಲೆಯಾಗಿದೆ. ಇದು ರಕ್ತನಾಳಗಳು ದುರ್ಬಲಗೊಳ್ಳಲು ಕಾರಣವಾಗುತ್ತದೆ. ವಿಟಮಿನ್ ಸಿ ಕೊರತೆಯು ದೇಹವು ಸಸ್ಯಜನ್ಯ ಆಹಾರಗಳಿಂದ ಕಬ್ಬಿಣಾಂಶವನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ರಕ್ತಹೀನತೆ ಉಂಟಾಗುತ್ತದೆ. ದೇಹದಲ್ಲಿ ಅಂಗಾಂಶಗಳ ದುರಸ್ತಿಗೆ ವಿಟಮಿನ್ ಸಿ ಅತ್ಯಗತ್ಯ. ಇದರ ಕೊರತೆಯಿಂದ ಗಾಯಗಳು ಮತ್ತು ಸುಟ್ಟ ಗಾಯಗಳು ಗುಣವಾಗಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ನಿರಂತರ ಸುಸ್ತು, ಸ್ನಾಯು ಮತ್ತು ಕೀಲು ನೋವು ಕಾಣಿಸಿಕೊಳ್ಳುತ್ತದೆ. ಸೋಂಕುಗಳು ಸುಲಭವಾಗಿ ದೇಹವನ್ನು ಆಕ್ರಮಿಸುತ್ತವೆ ಮತ್ತು ಪದೇ ಪದೇ ಶೀತ, ಕೆಮ್ಮು ಉಂಟಾಗುತ್ತದೆ. ಚರ್ಮದ ಮೇಲೆ ಸಣ್ಣ ಕೆಂಪು ಚುಕ್ಕೆಗಳು, ಒರಟುತನ, ಸುಲಭವಾಗಿ ಮೂಗೇಟುಗಳು ಬೀಳುವುದು ಮತ್ತು ಸುರುಳಿಯಾಕಾರದ ಕೂದಲುಗಳು ಬೆಳೆಯುವುದು ಕಂಡುಬರುತ್ತದೆ. ಆರನೇ ಪ್ರಶ್ನೆ, ದೇಹದಲ್ಲಿ ನೀರು ಕಡಿಮೆಯಾದಾಗ ಅದರ ಪರಿಣಾಮ ಮೊದಲು ಯಾವುದರ ಮೇಲಾಗುತ್ತದೆ? ಆಪ್ಷನ್ಸ್ ಎ ಹೃದಯ, ಬಿ ಯಕೃತ್, ಸಿ ನರಗಳು, ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಸಿ ನರಗಳು. ದೇಹದಲ್ಲಿ ನೀರು ಕಡಿಮೆಯಾದಾಗ ಮೊದಲ ಪರಿಣಾಮ ನಮ್ಮ ನರಗಳ ಮೇಲೆ
ರಕ್ತ ದಪ್ಪವಾಗುತ್ತದೆ, ರಕ್ತ ಪರಿಚಲನೆ ನಿಧಾನವಾಗುತ್ತದೆ ಮತ್ತು ಅನೇಕ ಜನರು ಸ್ನಾಯುಗಳ ಒತ್ತಡ, ಬಿಗಿತ ಮತ್ತು ಕೈ ಮತ್ತು ಪಾದಗಳಲ್ಲಿ ಜುಮ್ಮೆನಿಸುವಿಕೆ ಅನುಭವಿಸುತ್ತಾರೆ. ಅದಕ್ಕಾಗಿಯೇ ಕೀಲು ನೋವು ಮತ್ತು ಸ್ನಾಯುಗಳ ಬಿಗಿತವು ಚಳಿಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ದೇಹವು ನಿರ್ಜಲೀಕರಣಗೊಂಡಾಗ ಅದು ಸ್ನಾಯುಗಳ ಒತ್ತಡವನ್ನು ಉಂಟುಮಾಡುತ್ತದೆ. ಇದು ಸ್ನಾಯುಗಳಿಗೆ ರಕ್ತ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ನಾಯುಗಳ ಚಲನೆಯ ಮೇಲೆ ಪರಿಣಾಮ ಬೀರುತ್ತದೆ. ಸೋಡಿಯಂ, ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಸೇರಿದಂತೆ ಪೋಷಣೆಯ ಕೊರತೆಯು ನರಗಳು ಮತ್ತು ಸ್ನಾಯುಗಳನ್ನು ದುರ್ಬಲಗೊಳಿಸುತ್ತದೆ. 7ನೇ ಪ್ರಶ್ನೆ, ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುವ ಆಹಾರ ಯಾವುದು? ಆಪ್ಷನ್ಸ್ ಎ ಸೊಪ್ಪು, ಬಿ ಧಾನ್ಯಗಳು, ಸಿ ಡಾರ್ಕ್ ಚಾಕ್ಲೇಟ್, ಡಿ ಮೊಟ್ಟೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಲು ಮೀನು, ಎಲೆಗಳ ಸೊಪ್ಪು, ಬೆರ್ರಿ ಹಣ್ಣುಗಳು, ಬೀಜಗಳು, ಸಂಪೂರ್ಣ ಧಾನ್ಯಗಳು, ಮೊಟ್ಟೆಗಳು ಮತ್ತು ಡಾರ್ಕ್ ಚಾಕ್ಲೇಟ್ನಂತಹ ಪೋಷಕಾಂಶದಟ್ಟವಾದ ಆಹಾರಗಳನ್ನು ಸೇವಿಸುವುದು ಉತ್ತಮ. ಈ ಆಹಾರಗಳಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು, ಉತ್ಕರ್ಷಣ ನಿರೋಧಕಗಳು, ವಿಟಮಿನ್ಗಳು ಮತ್ತು ಆರೋಗ್ಯಕರ ಕೊಬ್ಬುಗಳು ಸಮೃದ್ಧವಾಗಿವೆ. ಇವುಗಳು ಮೆದುಳಿನ ಜೀವಕೋಶಗಳನ್ನು ರಕ್ಷಿಸುತ್ತವೆ, ಸ್ಮರಣೆ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತವೆ. 8ನೇ ಪ್ರಶ್ನೆ, ಯಾವ ಮೀನಿನ ಸೇವನೆಯು ಬಿಪಿ, ಕೀಲು ನೋವು ಮತ್ತು ಹೃದಯ ಕಾಯಿಲೆಯ ಸಮಸ್ಯೆಗಳನ್ನು ತಡೆಯುತ್ತದೆ? ಆಪ್ಷನ್ಸ್ ಎ ಕೋರಲ್ ರೀಫ್, ಬಿ ಪಾಂಪ್ಲೆಟ್, ಸಿ ಬೂತಾಯಿ, ಡಿ ಬಂಗುಡೆ. ಸರಿಯಾದ ಉತ್ತರ ಆಪ್ಷನ್ ಎ ಕೋರಲ್ ರೀಫ್. ಈ ಮೀನುಗಳಲ್ಲಿ ಕಂಡುಬರುವ ಪೋಷಕಾಂಶಗಳು ಹೃದಯ ಕಾಯಿಲೆ, ಕೀಲು ನೋವು ಮತ್ತು ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತವೆ. ಈ ಮೀನು ಕಡಿಮೆ ಕೊಬ್ಬು ಮತ್ತು ಹೆಚ್ಚಿನ ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಇದಲ್ಲದೆ ಕೋರಲ್ ರೀಫ್ ಮೀನುಗಳು ತೂಕ ಇಳಿಸುವಲ್ಲಿಯೂ ಸಹಕಾರಿ. ಕೋರಲ್ ರೀಫ್ ಮೀನುಗಳಲ್ಲಿ ಹೆಚ್ಚಿನ ಪೊಟ್ಯಾಷಿಯಂ ಅಂಶವು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಕೋರಲ್ ರೀಫ್ ಮೀನುಗಳು ಒಮೆಗಾ 3 ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿವೆ. ಇದು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ದೇಹದಲ್ಲಿ ಟ್ರೈಗ್ಲಿಸರೈಡ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ಮಧುಮೇಹಿಗಳು ಕೆಂಪು ಮೆಣಸಿನಕಾಯಿಯನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಇಮ್ಯುನಿಟಿ ಹೆಚ್ಚಳ, ಬಿ ಸೋಂಕಿನಿಂದ ರಕ್ಷಣೆ, ಸಿ ಕರುಳು ಹಾನಿ, ಡಿ ಸಕ್ಕರೆ ಇಳಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮಧುಮೇಹ ರೋಗಿಗಳು ಹೆಚ್ಚಾಗಿ ಉರಿಯೂತದಿಂದ ಬಳಲುತ್ತಾರೆ. ಇದು ಇನ್ಸುಲಿನ್ ಪ್ರತಿರೋಧವನ್ನು ಹೆಚ್ಚಿಸುತ್ತದೆ. ಕೆಂಪು ಮೆಣಸಿನಕಾಯಿಯಲ್ಲಿ ಉರಿಯೂತ ನಿವಾರಕ ಗುಣಗಳಿವೆ. ಇದು ದೇಹದಲ್ಲಿನ ಯಾವುದೇ ರೀತಿಯ ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ ಮತ್ತು ಇನ್ಸುಲಿನ್ ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಕೆಂಪು ಮೆಣಸಿನಕಾಯಿಯಲ್ಲಿ ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕಗಳು ಇರುತ್ತವೆ. ಇದು ನಮ್ಮ ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ರೋಗನಿರೋಧಕ ಶಕ್ತಿ ದುರ್ಬಲವಾಗಿದ್ದರೆ ಯಾವುದೇ ಕಾಯಿಲೆಗೆ ಬಲಿಯಾಗುವುದು ತುಂಬಾ ಸುಲಭ. ನಿಯಮಿತವಾಗಿ ಕೆಂಪು ಮೆಣಸಿನಕಾಯಿ ಸೇವಿಸುವುದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದರಿಂದ ನಮ್ಮ ದೇಹವನ್ನು ಯಾವುದೇ ರೀತಿಯ ಸೋಂಕಿನಿಂದ ರಕ್ಷಿಸಬಹುದು. ಮಧುಮೇಹ ರೋಗಿಗಳಲ್ಲಿ ಅಧಿಕ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಸಮಸ್ಯೆಗಳು ಕೂಡ ಕಂಡುಬರುತ್ತವೆ. ಕೆಂಪು ಮೆಣಸಿನಕಾಯಿ ಸೇವನೆಯು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಹೃದಯದ ಆರೋಗ್ಯಕ್ಕೂ ಹೆಚ್ಚು ಪ್ರಯೋಜನಕಾರಿಯಾಗಿದೆ, ಆದರೆ ಮಿತವಾಗಿ ಸೇವಿಸುವುದು ಆರೋಗ್ಯಕರ. 10ನೇ ಪ್ರಶ್ನೆ, ಯಾವ ಮೊಘಲ್ ಚಕ್ರವರ್ತಿಯನ್ನು ಜಿಂದಾ ಫಿರ್ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ಸ್ ಎ ಬಾಬರ್, ಬಿ ಅಕ್ಬರ್, ಸಿ ಜಹಂಗೀರ್, ಡಿ ಔರಂಗಜೇಬ್. ಸರಿಯಾದ ಉತ್ತರ ಆಪ್ಷನ್ ಡಿ ಔರಂಗಜೇಬ್. ಮೊಘಲ್ ಸಾಮ್ರಾಜ್ಯದ 6ನೇ ಚಕ್ರವರ್ತಿ ಔರಂಗಜೇಬ್ನನ್ನು ಜಿಂದಾ ಫೀರ್ ಎಂದು ಕರೆಯಲಾಗುತ್ತಿತ್ತು. ಔರಂಗಜೇಬ್ ರಾಜರಂತೆ ಅದ್ದೂರಿಯಾಗಿರದೆ ಅತಿ ಸರಳವಾದ ವೈಯಕ್ತಿಕ ಜೀವನ ನಡೆಸುತ್ತಿದ್ದನು. ತನಗಾಗಿ ಖಜಾನೆಯಿಂದ ಹಣ ಪಡೆಯದೆ ಕುರಾನ್ ಪ್ರತಿಗಳನ್ನು ಕೈಯಿಂದ ಬರೆಯುವುದು ಮತ್ತು ಪ್ರಾರ್ಥನಾ ಟೋಪಿಗಳನ್ನು ಹೊಲಿಯುವ ಮೂಲಕ ಬಂದ ಹಣದಿಂದ ಬದುಕು ನಡೆಸುತ್ತಿದ್ದನು. ಇಸ್ಲಾಂ ಧರ್ಮದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದನು. ಮದ್ಯಪಾನ ಮತ್ತು ದರ್ಬಾರಿನಲ್ಲಿ ಸಂಗೀತವನ್ನು ನಿಷೇಧಿಸಿದ್ದನು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.